ಎಲ್ಲ ಮಾಡ್ಕೊಳ್ಳೋದಾಗಿದ್ರೆ ಯಾಕೆ ನೀವು ಮಾಡಿದಿರಿ ಅನ್ನೋದು ಒಂದು. ಎರಡನೇದ್ದು, ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಡಳಿತ ಮಾಡ್ತಾ ಇಲ್ಲ. ಕೇವಲ SC ST ಜನಾಂಗದ ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡೋದ್ರಿಂದ ಯಾವ ಕಾರಣಕ್ಕೂ ದೀನದಲಿತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವ್ರ ಕಳಕಳಿ ಕಾಳಜಿ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಳಕಳಿ ಕಾಳಜಿ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ 2 ವರ್ಷದಲ್ಲಿ 38,000 ಕೋಟಿ SC ST ಅನುದಾನವನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾದಂತ ಚಿತ್ರ ನಮ್ಮ ಮುಂದಿದೆ. ಯಾಕದನ್ನ 38,000 ಕೋಟಿ ಅವ್ರಿಗೆ ಶಿಕ್ಷಣಕ್ಕೆ, ಅವ್ರಿಗೆ ಭೂಮಿ ಖರೀದಿ ಮಾಡ್ಲಿಕ್ಕೆ, ಮನೆ ಮಠಗಳನ್ನ ಕಟ್ಟಿಕೊಡ್ಲಿಕ್ಕೆ, ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ, ಸರ್ಕಾರದಿಂದಲೇ ನೇರ ಸಾಲ ಕೊಡ್ಲಿಕ್ಕೆ ಉಪಯೋಗ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ನಾನು ಕೇಳ ಬಯಸ್ತೇನೆ. ಮೂರನೇದು ಬಹಳ ಪ್ರಮುಖವಾದಂತ ವಿಷಯ, ರಾಜ್ಯದಲ್ಲಿ SC ST ಕಮಿಷನ್ ಇದೆ, ಸಫಾಯಿ ಕರ್ಮಚಾರಿಗಳ ಆಯೋಗ ಇದೆ. ಅವಕ್ಕ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ. ಕಮಿಷನ್ಗಳಿರೋದು ಎದಕ್ಕ? SC ST ಜನರ ಕಲ್ಯಾಣಕ್ಕಾಗಿ. ಆ 2 ಪ್ರಮುಖ ಕಮಿಷನ್ಗಳಿಗೆ, ಆಯೋಗಗಳಿಗೆ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಅಂದ್ರೆ ನಿಮ್ಮ ಸಾಮಾಜಿಕ ಕಳಕಳಿ ಕಾಳಜಿ, ನಿಮ್ಮ ಬದ್ಧತೆ ಏನು?